ಮಂಚಾಲೆಯಲ್ಲಿ ಮಠದ ಕೆಲಸಗಳು ಆರಂಭವಾದಾಗ ರಾಯರು ತಮ್ಮ ಬೃಂದಾವನ ನಿರ್ಮಾಣಕ್ಕಾಗಿ ಒಂದು ನಿರ್ದಿಷ್ಟವಾದ ಶಿಲೆಯನ್ನು ಹುಡುಕತೊಡಗುತ್ತಾರೆ. ಅಲ್ಲೇ ಹತ್ತಿರವಿರುವ ಮಾದಾವರಂ ಎಂಬ ಹಳ್ಳಿಯ ಬಳಿ ಇರುವ ಒಂದು ಕಪ್ಪು ಶಿಲೆಯನ್ನು ರಾಯರು ಗುರುತಿಸುತ್ತಾರೆ. ಆ ಕಲ್ಲನ್ನು ನೋಡಿದ ಕೂಡಲೇ ರಾಯರ ಮುಖದಲ್ಲಿ ಒಂದು ತೃಪ್ತಿಯ ಭಾವ ಮೂಡುತ್ತದೆ. ರಾಯರ ಶಿಷ್ಯರು ಮತ್ತು ಶಿಲ್ಪಿಗಳಿಗೆ ಆಶ್ಚರ್ಯವಾಗುತ್ತದೆ. ಗುರುದೇವ, ಇಲ್ಲಿ ಎಷ್ಟೋ ಸುಂದರವಾದ ಮತ್ತು ನುಣುಪಾದ ಕಲ್ಲುಗಳಿವೆ, ಆದರೆ ನೀವು ಈ ಸಾಮಾನ್ಯವಾದ ಒರಟಾದ ಕಲ್ಲನ್ನೇ ಏಕೆ ಆರಿಸಿದ್ದೀರಿ ಎಂದು ಕುತೂಹಲದಿಂದ ಕೇಳುತ್ತಾರೆ. ರಾಯರು ಆ ಕಲ್ಲಿನ ಮೇಲೆ ಕೈ ಇಟ್ಟು ಅದರ ಮಹತ್ವವನ್ನು ವಿವರಿಸಲು ಆರಂಭಿಸುತ್ತಾರೆ. ಇದು ಸಾಮಾನ್ಯ ಶಿಲೆಯಲ್ಲ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಸೀತಾದೇವಿಯೊಂದಿಗೆ ಈ ಕಲ್ಲಿನ ಮೇಲೆ ಕುಳಿತು ವಿಶ್ರಮಿಸಿದ್ದನು. ಸಾಕ್ಷಾತ್ ಪರಮಾತ್ಮನ ಪಾದಸ್ಪರ್ಶದಿಂದ ಈ ಶಿಲೆಯು ಪವಿತ್ರವಾಗಿದೆ. 7 ಪ್ರಹರಗಳ ಕಾಲ ಶ್ರೀರಾಮ ಈ ಕಲ್ಲಿನ ಮೇಲೆ ಕುಳಿತಿದ್ದರಿಂದ ಇದಕ್ಕೆ ವಿಶೇಷ ಶಕ್ತಿ ಇದೆ ಎಂದು ರಾಯರು ರಹಸ್ಯವನ್ನು ಬಿಚ್ಚಿಡುತ್ತಾರೆ. ಈ ಶಿಲೆಯಿಂದಲೇ ನನ್ನ ಬೃಂದಾವನವನ್ನು ನಿರ್ಮಿಸಬೇಕು. ಇದು ಭಕ್ತರಿಗೆ ರಾಮನ ಅನುಗ್ರಹವನ್ನು, ನನ್ನ ಸಾನ್ನಿಧ್ಯವನ್ನು ಏಕಕಾಲಕ್ಕೆ ನೀಡುತ್ತದೆ ಎಂದು ರಾಯರು ಆದೇಶಿಸುತ್ತಾರೆ. ಶಿಲ್ಪಿಗಳು ಅತ್ಯಂತ ಭಕ್ತಿಯಿಂದ ಆ ಶಿಲೆಯನ್ನು ಕೆತ್ತಲು ಆರಂಭಿಸುತ್ತಾರೆ. ರಾಮ ಮತ್ತು ಹನುಮಂತ ನೆನಪುಗಳು ಆ ಮಣ್ಣಿನಲ್ಲಿ ಮರುಕಳಿಸುತ್ತವೆ. ಬೃಂದಾವನದ ಶಿಲೆ ಸಿದ್ಧವಾಯಿತು. ಆದರೆ ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ತಾವು ಮಾಡಬೇಕಾದ ಕಾರ್ಯಗಳು ಇನ್ನೂ ಇವೆ ಎಂದು ಅರಿತಿದ್ದರು. ಮುಂದೆ ಅವರು ಮಾಡುವ ಪವಾಡಗಳೇನು ನೋಡೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.